ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಪರಶುರಾಮರು 21 ಬಾರಿ ಭೂಮಂಡಲವನ್ನು ತಿರುಗಿ ರಾಜ ಎಂಬ ಅಹಂಕಾರವಿರುವವರನ್ನು ಸಾಯಿಸಿದರು. ರಾಜರೆಲ್ಲ ರಾಜ್ಯಗಳನ್ನು ಬಿಟ್ಟು ಕೈಗೆ ಬಳೆ ಹಾಕಿಕೊಂಡರು. ರಾಜರಿಲ್ಲದೆ ರಾಜ್ಯಗಳು ಏನಾಗುತ್ತವೆ? ಲಾ ಆ್ಯಂಡ್ ಆರ್ಡರ್ ಇಲ್ಲದೆ ಇರೋ ಹಾಗೆ ಆದವು. ಆದರೆ ಪರಶುರಾಮರು ಅವರು 21 ಬಾರಿ ಮಾಡಿದ ದಂಡಯಾತ್ರೆಯಲ್ಲಿ ಕೆಲವು ಒಳ್ಳೆಯ ರಾಜರನ್ನು ನೋಡಿದರು. ಅಂತಹ ವಂಶಗಳನ್ನು ಏನೂ ಮಾಡಲಿಲ್ಲ. ರಾಕ್ಷಸರು ನಾಶವಾದರು. ಕ್ರೂರ ರಾಜರಿಲ್ಲ. ಭೂಮಿಯು ಶಾಂತವಾಯಿತು. ಆಗ ಒಂದು ಮುನಿ ಕೋರಿಕೆಯಿಂದ ಅಸ್ತ್ರ ಸನ್ಯಾಸ ಮಾಡಿದರು ಪರಶುರಾಮರು. ಪ್ರಪಂಚದಲ್ಲಿ ಹೆಚ್ಚಾಗಿರುವ ರಾಜರ ಕ್ರೂರತ್ವವನ್ನು ನಾಶ ಮಾಡಲು ಬಂದ ಉಗ್ರ ಅವತಾರವೇ ಪರಶುರಾಮ ಅವತಾರ. ಕ್ರೂರ ರಾಜರೆಲ್ಲ ಮರಣಿಸಿದರು. ಉಳಿದ ರಾಜರು ಒಳ್ಳೆಯ ರೀತಿಯಲ್ಲಿ ಬದುಕಲು ಮನುಷ್ಯರು ಹೇಗೆ ಉತ್ತಮ ರೀತಿಯಲ್ಲಿ ಬದುಕಬೇಕು ಅಂತ ಲೋಕಕ್ಕೆ ತಿಳಿಸಲು ವಿಷ್ಣುಮೂರ್ತಿ ರಾಮಾವತಾರಕ್ಕೆ ಬಂದರು. ರಾಮಾಯಣದ ಮೇನ್ ಪರ್ಪಸ್ ಹೌ ಟು ಲೀವ್ ಲೈಕ್ ಆನ್ ಐಡಿಯಲ್ ಪರ್ಸನ್. ಅಂತಹ ರಾಮಾವತಾರದ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ವಿಷ್ಣು ರಾಮಾವತಾರದಿಂದ ಲೋಕಕ್ಕೆ ಒಂದು ಐಡಿಯಲ್ ಪರ್ಸನ್ನ ತೋರಿಸೋಕೆ ಅಲ್ಲದೆ ವೈಕುಂಠಕ್ಕೆ ದ್ವಾರಪಾಲಕರಾದ ಜಯ ವಿಜಯರಿಗೆ ಒಂದು ಜನ್ಮ ಹಿರಣ್ಯಾಕ್ಷ ಹಿರಣ್ಯಕಶಪನಾಗಿ ಪೂರ್ತಿಯಾಯಿತು. ಎರಡನೇ ಜನ್ಮ ರಾವಣಾಸುರ ಕುಂಭಕರ್ಣನಾಗಿ ಜನ್ಮಿಸಬೇಕು. ಈ ಶಾಪನ ನೆರವೇರಿಸಿಕೊಳ್ಳೋಕ್ಕೆ ಈ ರಾಮಾವತಾರ ಉಪಯೋಗ ಆಯಿತು. ವಿಷ್ಣುವಿಗೆ ಸಂಬಂಧಿಸಿದ ಪ್ರತಿಯೊಂದು ನಿಮಗೆ ರಾಮಾವತಾರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಮಹಾವಿಷ್ಣು ಶ್ರೀರಾಮರಾಗಿ, ಆದಿಶೇಷ ಲಕ್ಷ್ಮಣರಾಗಿ, ಸುದರ್ಶನ ಚಕ್ರ ಭರತನಾಗಿ, ಶಂಖ ಶತ್ರುಘ್ನನಾಗಿ, ಲಕ್ಷ್ಮೀದೇವಿ ಸೀತೆಯಾಗಿ ಈ ಅವತಾರಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ರಾಮನ ಜನನ ಅಷ್ಟು ಈಸಿಯಾಗಿ ನಡೆದಿಲ್ಲ. ತ್ರೇತಾಯುಗ ಪೂರ್ತಿಯಾಗುವ ಕೊನೆಯ ದಿನಗಳಲ್ಲಿ ಶ್ರವಣಕುಮಾರ ಎಂಬ ಒಬ್ಬ ವ್ಯಕ್ತಿ ಇದ್ದ. ಆತನ ತಂದೆ ತಾಯಿ ಇಬ್ಬರು ವಯಸ್ಸಾದವರು ಮತ್ತು ಕುರುಡರು. ಅವರನ್ನು ಯಾವಾಗಲೂ ತಕ್ಕಡಿಯಲ್ಲಿ ಕೂರಿಸಿಕೊಂಡು ಭುಜದ ಮೇಲೆ ಹಿಡ್ಕೊಂಡು ಸಾಗಿಸುತ್ತಿದ್ದನು. ಒಂದು ದಿನ ಶ್ರವಣಕುಮಾರ ನೀರು ತರಲು ನದಿಗೆ ಹೊರಟನು. ಆಗ ಅವನ ತಂದೆ ತಾಯಿ ಚಿಂತಿಸುತ್ತಾ, ಅವನಿಗೆ ನಮ್ಮಿಂದ ತುಂಬ ಕಷ್ಟ ಆಗ್ತಿದೆ, ಅವನಿಗೆ ಜೀವನ ಇಲ್ಲದೆ ಇರೋ ಹಾಗೆ ಮಾಡ್ತಾ ಇದ್ದೀವಿ, ನಾವು ಅವನನ್ನು ಬಿಟ್ಟು ಎಲ್ಲಾದರೂ ಹೊರಟು ಹೋದರೆ ಅವನು ಸಂತೋಷವಾಗಿ ಇರ್ತಾನೆ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಶ್ರವಣಕುಮಾರ ಬಂದ. ಶಬ್ದ ಕೇಳಿಸಿ ಸೈಲೆಂಟ್ ಆದರು. ಆವಾಗ ಶ್ರವಣಕುಮಾರ ತಕ್ಕಡಿಯನ್ನು ಭುಜದ ಮೇಲೆ ಹಿಡ್ಕೊಂಡು ನಡಿಬೇಕಾದ್ರೆ ಆತನ ತಾಯಿ, ಯಾರು ನೀನು ನನ್ನ ಶ್ರವಣಕುಮಾರ ಅಲ್ಲ. ಶ್ರವಣಕುಮಾರ ಯಾವಾಗಲೂ ಎತ್ತುವ ಎತ್ತರಕ್ಕಿಂತ 2 ಇಂಚು ಮೇಲಕ್ಕೆತ್ತಿ ನಡೆಯುತ್ತಿದ್ಯಾ, ನನ್ನ ಮಗ ಎಲ್ಲಿ ಎಂದು ಕೇಳಿದಳು. ಆಗ ಆ ವ್ಯಕ್ತಿ, ಅಮ್ಮ, ನಾನು ಸೂರ್ಯವಂಶದ ದಶರಥ ಮಹಾರಾಜ. ಮರಗಳು ಇರುವ ಕಡೆ ಶಬ್ದ ಬಂದರೆ ಜಿಂಕೆಯಾಗಿರಬಹುದು ಅಂತ ಬಾಣ ಬಿಟ್ಟೆ, ಆದರೆ ಆ ಬಾಣ ನಿನ್ನ ಮಗನಿಗೆ ತಗುಲಿತು. ಆತ ನಿಮ್ಮ ಬಗ್ಗೆ ಹೇಳಿ ಅಲ್ಲೇ ಮರಣಿಸಿದನು ಅಂತ ಹೇಳಿದನು. ಅದನ್ನು ಕೇಳಿದ ಆ ತಂದೆ ತಾಯಿ ಮಗನನ್ನು ಸಂತೋಷವಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಾಗಲೇ ಮಗನ ಸಾವಿನ ಸುದ್ದಿ ಕೇಳಬೇಕಾಯಿತು. ನಾವು ಇವಾಗ ಎಷ್ಟು ನರಕ ಅನುಭವಿಸುತ್ತಿದ್ದೇವೋ ಹಾಗೆ ನೀನು ನಿನ್ನ ಮಗನಿಂದ ದೂರ ಆಗಿ ಮರಣಿಸುತ್ತೀಯಾ ಅಂತ ಶಾಪ ಕೊಡ್ತಾರೆ. ಒಂದು ಕಡೆ ನೋವಿದ್ದರೂ ಮತ್ತೊಂದು ಕಡೆ ಸಂತೋಷವಾಗಿದೆ ದಶರಥ ಮಹಾರಾಜರಿಗೆ. ಕೆಲವರಿಗೆ ಶಾಪಗಳಿಂದ ಕೆಲವು ವರಗಳು ಸಿಗುತ್ತವೆ. ಹಾಗೆಯೇ ಇವರಿಗೂ ನಡೆಯಿತು. ಅದೇನೆಂದರೆ, ದಶರಥನಿಗೆ 3 ಜನ ಪತ್ನಿಯರು, ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ. ಆದರೆ ಯಾರಿಗೂ ಗಂಡು ಮಗು ಇಲ್ಲ. ನಿನ್ನ ಮಗ ನಿನಗೆ ದೂರ ಆಗಿ ಮರಣಿಸುತ್ತೀಯಾ ಎಂಬ ಶಾಪ ನಡಿಬೇಕು ಅಂದರೆ ಮೊದಲು ಮಗ ಹುಟ್ಟಬೇಕು ಅಲ್ವಾ? ಈ ಶಾಪದಿಂದ ನನಗೆ ಮಗ ಹುಟ್ಟುತ್ತಾನೆ ಅಂತ ಹೊರಟ. ವಸಿಷ್ಠ ಮಹರ್ಷಿ ಋಷ್ಯಶೃಂಗ ಎಂಬ ವ್ಯಕ್ತಿ ಎಲ್ಲಿ ಇದ್ದರೆ ಅಲ್ಲಿ ಪ್ರಕೃತಿ ಚೆನ್ನಾಗಿದ್ದು ಆ ರಾಜ್ಯ ಪೂರ್ತಿ ಸುಖ ಶಾಂತಿಯಿಂದ ಇರ್ತಾರೆ. ಆತನಿಗೆ ಅಂಥ ಶಕ್ತಿ ಇದೆ. ಆತನನ್ನು ಕರೆದು ಪುತ್ರ ಕಾಮಿಷ್ಠಿಯಾಗ ಆತನಿಂದ
ಮಾಡಿಸು, ನಿನಗೆ ಖಂಡಿತ ಮಕ್ಕಳಾಗ್ತಾರೆ ಅಂತ ಹೇಳಿದರು. ಋಷ್ಯಶೃಂಗನನ್ನು ಕರ್ಕೊಂಡು ಹೋಗಿ ಯಾಗ ಮಾಡಿಸಿದರು ದಶರಥ. ಆ ಯಾಗದಿಂದ 2 ಬಟ್ಟಲಿನಲ್ಲಿ ಪಾಯಸ ಬಂತು. ಮೊದಲನೇ ಬಟ್ಟಲಿನಲ್ಲಿರುವ ಪಾಯಸ ಕುಡಿದರೆ ನೀತಿ ಧರ್ಮವಿರುವ ಮಗ ಹುಟ್ಟುತ್ತಾನೆ. 2ನೇ ಬಟ್ಟಲಿನಲ್ಲಿರುವ ಪಾಯಸ ಕುಡಿದರೆ ವೀರತ್ವದ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಕೌಸಲ್ಯೆ ಮೊದಲನೇ ಬಟ್ಟಲಿನಲ್ಲಿರುವುದು ಕುಡಿದರು. ನೀತಿ ಧರ್ಮದ ರಾಮ ಜನ್ಮಿಸಿದರು. ಕೈಕೆ 2ನೇ ಬಟ್ಟಲಿನಲ್ಲಿರುವ ಪಾಯಸ ಕುಡಿದರು. ಅದಕ್ಕೆ ವೀರನಾದ ಭರತ ಜನ್ಮಿಸಿದನು. ಸುಮಿತ್ರೆ 2 ಬಟ್ಟಲಿನಲ್ಲಿ ಸ್ವಲ್ಪ ಸ್ವಲ್ಪ ಕುಡಿದರು. ಅದಕ್ಕೆ ಆಕೆಗೆ ಲಕ್ಷ್ಮಣ ಶತ್ರುಘ್ನ ಜನ್ಮಿಸಿದರು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.